ನಿಮಿಷ ಪ್ರಶ್ನೆ ಕೇಳಿ ಅಂದ್ಬಿಟ್ಟು ಹೊರಟೋದ್ರೆ ಹೇಗೆ ಸರ್? ಕ್ಷಮಿಸಿ, ಅಭಿಮಾನಿಗಳ ಪ್ರಶ್ನೆ ಇದೆ, ಅಭಿಮಾನಿಗಳ ಕಡೆಯಿಂದ ಪ್ರಶ್ನೆ ಇದೆ. ಅನಿರುದ್ಧ್ ಸರ್, ದಯವಿಟ್ಟು ಅಭಿಮಾನಿಗಳ ಕಡೆಯಿಂದ ಪ್ರಶ್ನೆ ಇದೆ, ಅಭಿಮಾನಿಗಳ ಕಡೆಯಿಂದ ಪ್ರಶ್ನೆ ಇದೆ. ದಯವಿಟ್ಟು ಅನಿರುದ್ಧ್ ಸರ್ ಹೋಗ್ಬೇಡಿ, ದಯವಿಟ್ಟು ಅನಿರುದ್ಧ್ ಸರ್, ಕ್ಷಮೆ ಇರಲಿ. ಅನಿರುದ್ಧ್ ಸರ್, ದಯವಿಟ್ಟು ಅಭಿಮಾನಿಗಳ ಕಡೆಯಿಂದ ಪ್ರಶ್ನೆ ಇದೆ, ದಯವಿಟ್ಟು ನಿಮ್ಗೆ ಉತ್ತರ ಬೇಕು ಅಭಿಮಾನಿಗಳಿಗೆ. ದಯವಿಟ್ಟು ಅಭಿಮಾನಿಗಳ ಕಡೆಯಿಂದ ಪ್ರಶ್ನೆ ಇದೆ. ಅನಿರುದ್ಧ್ ಸರ್, ಕ್ಷಮೆ ಇರಲಿ. ಅನಿರುದ್ಧ್ ಸರ್, ಕ್ಷಮೆ ಇರಲಿ. ಎಲ್ಲರೂ ಶಾಂತವಾಗಬೇಕು. ಅಭಿಮಾನಿಗಳ ಕಡೆಯಿಂದ ಪ್ರಶ್ನೆ ಇದೆ. ದಯವಿಟ್ಟು ಶಾಂತವಾಗಿರೋ ಎಲ್ಲ ಅಭಿಮಾನಿಗಳ ಕಡೆಯಿಂದ ಪ್ರಶ್ನೆ ಇದೆ. ಅನಿರುದ್ಧ್ ಅವ್ರ ಕಡೆಯಿಂದ ಉತ್ತರ ಬೇಕು. ದಯವಿಟ್ಟು ಇವಾಗಲೇ ಬೀಳ್ಕೊಡುಗೆ ಆದ್ರೆ ಈ ಸಭೆಗೆ ಅರ್ಥನೇ ಇರಲ್ಲ. ಆರಕ್ಷಕರು ಸ್ವಲ್ಪ ರಕ್ಷಣೆ ಕೊಡಿ. ಅವರೊಬ್ಬರನ್ನ ಬಿಟ್ಟು ದಯವಿಟ್ಟು ಅಭಿಮಾನಿಗಳು ಅವ್ರಿಗೆ ಜಾಗ ಕೊಡ್ರಪ್ಪ. ಅವ್ರಿಗೆ ಉಸಿರಾಡಕ್ಕೆ ಜಾಗ ಕೊಡ್ತಾ ಇಲ್ವಲ್ಲ ನಮ್ಮ ಅಭಿಮಾನಿಗಳು. ಏನ್ ಮಾಡ್ತಾ ಇದ್ದೀರಾ ನೀವು? ಶಿಸ್ತಾಗಿ ಕಲ್ತಿಲ್ವಲ್ಲ ನೀವು? ಅವ್ರು ಬಂದಾಗಿಂದ ಕೇಳ್ತಾ ಇದ್ದೀರಾ ನೀವು, ಶಿಸ್ತು ಅನ್ನೋದನ್ನ ಕಲ್ತಿಲ್ವಲ್ಲ ನೀವು? ಜಾಗ ಬಿಡ್ರಿ ಸ್ವಲ್ಪ ಅವ್ರಿಗೆ. ದೂರ ಹೋಗ್ರಿ, ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ರಿ, ದೂರ ಹೋಗ್ರಿ. ಅವ್ರು ಬಂದಾಗಿಂದ ಹೇಳ್ತಾ ಇದಾರೆ, ಅವ್ರಿಗೆ ನೀವು ಜಾಗನೇ ಕೊಡ್ತಾ ಇಲ್ಲ. ನೀವು ಶಿಸ್ತಾಗಿರಿ. ಇರಪ್ಪ, ಶಾಂತಿ. ಸುಮ್ಮನೆ ಇಲ್ಲಿ ಯಾರು ಪ್ರತಿಭಟನೆ ಮಾಡಕ್ ಬಂದಿಲ್ಲ, ದಯವಿಟ್ಟು ಕೂಗ್ಬೇಡಿ. ಇಲ್ಲಿ ಯಾರು ಪ್ರತಿಭಟನೆ ಮಾಡಕ್ ಬಂದಿಲ್ಲ, ದಯವಿಟ್ಟು ಕೂಗ್ಬೇಡಿ. ಶಾಂತವಾಗಿ ವರ್ತಿಸಿ. ದೂರ ಹೋಗಿ, ಸ್ವಲ್ಪ ದೂರ ಹೋಗಿ, ಸ್ವಲ್ಪ ಹಿಂದೆ ಹೋಗಿ ಸರ್. ಇಲ್ಲಿ ಬಂದಿರೋದು ಏನಕ್ಕೆ? ವಿಷಯನ ನೀವು ಪರಿವಂತರ ಮಾಡ್ತಾ ಇದ್ದೀರಲ್ಲ ಎಲ್ಲರೂ. ಸ್ವಲ್ಪ ದೂರ ಇರೋಣ, ದೂರ ಕೊಡಿ. 2 ನಿಮಿಷ ಎಲ್ಲ ಶಾಂತವಾಗಿ. ದಯವಿಟ್ಟು ಆಯ್ತಾ? ಸುಮ್ಮನೆ ಇರಿ. ಒಂದ್ ನಿಮಿಷ ಎಲ್ಲರೂ ಸೈಲೆಂಟ್ ಆಗಿ ಕೇಳ್ತೀರಾ ಮಾತಾಡೋದು? ದಯವಿಟ್ಟು ಸರ್ ಆ ಕಡೆ ಹೋಗಿ ಕಳಿಸಿ ಸರ್, ಆ ಕಡೆ ಸರ್, ನೀವು ಆ ಕಡೆ ಕಳಿಸಿ ಅವ್ರನ್ನ ಮುಂದೆ. ಇವಾಗ ನಿಮ್ ಪರವಾಗಿ ನನ್ನೊಂದೆರಡು ಪ್ರಶ್ನೆ ಇದೆ. ಅಭಿಮಾನಿಗಳ ಪರವಾಗಿ ಕೇಳ್ಬೋದಾ? ಎಲ್ಲರೂ ನಿಶ್ಶಬ್ದವಾಗಿರಿ, ಮಾತಾಡಬೇಡಿ, ಸೈಲೆಂಟ್ ಆಗಿರಿ. ಹಲೋ, ಸುಮ್ಮನೆ ಇರೋದು ಮಾತಾಡೋಣ. ಯಾಕೆ ಹಿಂಗಾಡ್ತಾ ಇದ್ದೀರಾ? ನಮ್ಮವ್ರು ಹಿಂಗಾಡ್ತಾ ಇದ್ದೀರಾ, ಯಾರು ಬೇರೆಯವ್ರು ಇಲ್ಲ ಇಲ್ಲಿ. ಶಾಂತವಾಗಿರಿ. ಸ್ವಲ್ಪ ಸಮಾಧಾನವಾಗಿರಿ. ಕೆಲವು ಪ್ರಶ್ನೆಗಳಿದಾವಂತೆ, ನಾನು ಉತ್ತರಗಳನ್ನು ಕೊಡ್ತೀನಿ. ಆದ್ರೆ ನೀವುಗಳು ಮಾತಾಡ್ತಾ ಇದ್ರೆ ಅದಕ್ಕೆ ಆಸ್ಪದನೆ ಸಿಗಲ್ಲ. ದಯವಿಟ್ಟು ಸುಮ್ಮನೆ ಇರಿ. ನಾನು ಎಲ್ರಿಗೂ ಉತ್ತರ ಕೊಡ್ತೀನಿ, ದಯವಿಟ್ಟು ಮಾತಾಡಬೇಡಿ. ಸ್ವಲ್ಪ ಶಾಂತವಾಗಿರಿ, ಸಮಾಧಾನವಾಗಿರಿ. ರಜಾ ಯಾರಲ್ಲಿ ಹಿಂದೆ? ಸ್ವಲ್ಪ ಸುಮ್ಮನೆ ಇರಿ, ಶಾಂತವಾಗಿರಿ. ನಾನು ಹಲೋ, ಎಲ್ಲ ಅಭಿಮಾನಿಗಳಲ್ಲೂ ದಯವಿಟ್ಟು ಕೇಳ್ಕೊಳ್ತೀನಿ. ಇದು ಬಹಳ ಮುಖ್ಯವಾದ ಮಹತ್ತರವಾದ ದಿನ. ಒಂದು ಧರ್ಮಕ್ಕೆ ನ್ಯಾಯಕ್ಕೆ ತೀರ್ಪು ಸಿಕ್ಕಂತ ದಿನ. ಸ್ವಲ್ಪ ಸಮಾಧಾನವಾಗಿರಿ.
ಕೈ ಮುಗಿದು ಕೇಳ್ಕೊಳ್ತೀನಿ, ಸಮಾಧಾನವಾಗಿರಿ. ಮಾತಾಡುವಂತ